ಈಗ ಮಾಧ್ಯಮದಲ್ಲಿ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕೆ ಇವರು ನಮ್ಮ ಹಿಂದೂಗಳ ದೇವಾಲಯಗಳು ನಮ್ಮ ಪವಿತ್ರ ಇದನ್ನ ಹಾಳು ಮಾಡೋದಕ್ಕೋಸ್ಕರ ಬೇರೆ ಪಂಥಿಗಳು ಇದನ್ನ ಮಾಡ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಲ್ಲಾ ಜಾತಿ ಭೇದ ಭಾವ ಏನು ಇಲ್ಲದನೆ ಎಲ್ಲರಿಗೂ ಸಮಾನವಾಗಿ ಊಟ, ವಿದ್ಯೆ ಮತ್ತು ಮದುವೆ ಇಂತಹ ಕೆಲಸ ಕಾರ್ಯಗಳಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾವಾಗ್ಲೂ ಮುಂದಾಗಿದೆ. ಲಕ್ಷಾಂತರ ಜನರು ಇದರ ಉಪಯೋಗ ತಗೊಳ್ತಾ ಇದ್ದಾರೆ. ಇದನ್ನ ನೋಡಿ ಸಹಿಸದೇ ಇರುವಂತ ಅನ್ಯ ಕೋಮಿನವರು, ಅನ್ಯ ಧರ್ಮಿಗಳು ಇದನ್ನ ಮಾಡ್ತಾ ಇದ್ದಾರೆ. ನಮ್ಮ ಧರ್ಮ ಕ್ಷೇತ್ರ ಶ್ರೀ ಕ್ಷೇತ್ರದ ಮೇಲೆ ಆಗ್ತಾ ಇರೋ ಈ ಅಪಪ್ರಚಾರನ ತಡೆದು ನಿಲ್ಸೋವರೆಗೂ ನಮ್ಮ ಹೋರಾಟ ಬಿಡೋದಿಲ್ಲ ನಾವು. ಇದೆಲ್ಲ ಸುಳ್ಳು ಕಟ್ಟುಕತೆಗಳನ್ನ ಯಾಕೆ ಮಾಧ್ಯಮದಲ್ಲಿ ಮುಖಾಂತರ ಪ್ರಚಾರ ಮಾಡ್ತಾ ಇದ್ದಾರೆ? ಇದರಿಂದ ಅವ್ರಿಗೆ ಏನ್ ಲಾಭ ಇದೆ? ಅಂದ್ರೆ ನಮ್ಮ ಹಿಂದುತ್ವನ ಹೊಡಿಬೇಕು ಅನ್ನೋದು ಒಂದೇ ಅವರ ಉದ್ದೇಶ. ನಾವು ಅದನ್ನ ಸಕಾರಗೊಳ್ಳೋದಿಕ್ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಪ್ರಚಾರ ಮಾಡಿದ್ರೆ ಹೊಡೆದೋಗಲ್ಲ. ಆದ್ರೆ ಯಾಕೆ ಮಾಡ್ತಾ ಇದ್ದಾರೆ? ಹಿಂದೂ ಧರ್ಮನ ಒಂದೊಂದಾಗಿ ಹೊಡಿಬೇಕು. ಈಗ ತುಂಬಾ ಅತ್ಯಧಿಕವಾಗಿ ಹಿಂದೂ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಇಡೀ ಕರ್ನಾಟಕ ಅಲ್ಲ, ಹೊರ ಸ್ಟೇಟ್ ಗಳಿಂದನೂ ಬರ್ತಾ ಇದ್ದಾರೆ, ಹೊರ ರಾಜ್ಯದಿಂದನೂ. ಇದನ್ನ ಮೊದಲು ನಾವು ಟಾರ್ಗೆಟ್ ಮಾಡಿದ್ರೆ ಆಮೇಲೆ ಬಾಕಿ ಎಲ್ಲ ಸುಲಭ ಆಗುತ್ತೆ ಅಂತ ಅವರ ಒಂದು ಅನಿಸಿಕೆ ಇರಬಹುದು. ಆದ್ರೆ ಯಾವುದೇ ಕಾರಣಕ್ಕೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೇಲೆ ಆಗ್ತಿರೋ ಅಪಪ್ರಚಾರ ಆದಷ್ಟು ಬೇಗ ಇದನ್ನ ತಡೆದು ಯಾವ ರೀತಿ ಏನೇನು ಯಾರ್ಯಾರು ಮಾಡ್ತಾ ಇದ್ದಾರೆ, ಯಾವ್ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಎಲ್ಲಾನು ಬಯಲಿಗೆ ಎಳಿತೀವಿ.